ನಾನು ಡಾಕ್ಟರ್ ರವಿಶಂಕರ್ ಅಂತ, ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್ ಕರ್ನಾಟಕ ಸ್ಟೇಟ್ ಇದರದ್ದು ಪ್ರೆಸಿಡೆಂಟು. ಇವತ್ತು ಇಲ್ಲಿ ನಡೀತಿರೋದು ಸಾರಥಿ ಅಂತ ಪ್ರೋಗ್ರಾಮು. ಇದು ನಮ್ಮ ಸೆಂಟ್ರಲ್ IAP ಪ್ರೆಸಿಡೆಂಟು ಲಾಸ್ಟ್ ಇಯರ್ ಡಾಕ್ಟರ್ ವಸಂತ್ ಕಲತ್ಕರ್ ಅಂತ ಇದ್ದರು. ಅವರು ಇಡೀ ಡಿಸ್ಟ್ರಿಕ್ಟಲ್ಲಿ ಅದು ಆಲ್ ಓವರ್ ದೇಶದಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಎಲ್ಲ ಬ್ರಾಂಚುಗಳು ನಮ್ಮದೇನು IAPದು ಜಿಲ್ಲಾ ಬ್ರಾಂಚುಗಳಿದೆ, ಅವರೆಲ್ಲರೂ ಒಂದು ಸ್ಕೂಲನ್ನು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಅವರಿಗೆ ಹೆಲ್ತ್ ಚೆಕಪ್ಪನ್ನು ಮಾಡಿಕೊಂಡು ಅವರಲ್ಲಿರುವಂಥ ಅನಿಮಿಯಾ ಅಥವಾ ಜಂತು ಹುಳುಗಳ ಬಗ್ಗೆ ಅಥವಾ ಬೇರೆ ಇನ್ಯಾವುದಾದ್ರು ಪೌಷ್ಟಿಕಾಂಶದ ಕೊರತೆಗಳ ಬಗ್ಗೆ ಏನಾದ್ರು ಇದ್ದರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಟ್ಟು ಅವರ ಮಕ್ಕಳಿಗೆ ಆರೋಗ್ಯವನ್ನು ತರಬೇಕು ಅಂತ ಇದು ನಮ್ಮದು ಪ್ರಾಜೆಕ್ಟು. ಇದು ಸೆಂಟ್ರಲ್ ಗೌರ್ಮೆಂಟಿಂದು ಏನು ಇತ್ತು ಅದಕ್ಕೆ ಸಹಕಾರಿಯಾಗಿ ನಾವು ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸು ಮಾಡಿರುವಂಥ ಒಂದು ವ್ಯವಸ್ಥೆ ಇದು. ಸೊ ಇದರಲ್ಲಿ ಆದಷ್ಟು ನಾವು ಬಡ ಮಕ್ಕಳಿಗೆ ಅವರಿಗೆ ಜಾಸ್ತಿ ವೈದ್ಯಕೀಯ ಸೇವೆ ಸಿಗೋದಿಲ್ಲ. ಸೊ ಆದ್ದರಿಂದ ನಾವೇ ಸಹ ಸ್ವಂತವಾಗಿ ಮುಂದೆ ಬಂದು ಅವರ ಮಕ್ಕಳ ಆರೋಗ್ಯವನ್ನು ತಿಂಗಳಿಗೊಂದ್ಸಲ ಚೆಕಪ್ ಮಾಡಿ ಏನೇ ಅವರಲ್ಲಿ ಆರೋಗ್ಯದಲ್ಲಿ ನ್ಯೂನತೆಗಳಿದೆ ಅದ್ರ ಬಗ್ಗೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಟ್ಟು ನಡ್ಸ್ಕೊಂಡು ಹೋಗುವಂಥ ನಮ್ಮ ಕಾರ್ಯಕ್ರಮ. ಇದು ಬಡ ಮಕ್ಕಳಿದು ಅದು ಅಂದರೆ ಎಲ್ಲಿ ಇದು ಯಾಕೆಂದರೆ ಅದು ಅಂಡರ್ ಪ್ರಿವಿಲೇಜ್ ಅಂತ ಏನು ಹೇಳ್ತೀವಿ. ಹಾಗೆಯೇ ಈಗ ಶ್ರೀಮಂತರಾದರೆ ನಮ್ಮ ಕ್ಲಿನಿಕ್ಕಿಗೆ ಬರ್ತಾರೆ, ನಮ್ಮಲ್ಲಿ ಟ್ರೀಟ್ಮೆಂಟನ್ನು ತೊಗೊಂಡು ಹೋಗ್ತಾರೆ. ಆದರೆ ಬಡ ಮಕ್ಕಳಿಗೆ ಈ ರೀತಿ ಸೇವಾ ಸೌಲಭ್ಯಗಳು ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವೇ ಸ್ವತಃ ಆ ಬಡ ಮಕ್ಕಳ ಶಾಲೆಗೆ ಹೋಗ್ಬಿಟ್ಟು ಇದನ್ನು ಅವರನ್ನು ಪರೀಕ್ಷೆ ಮಾಡಿಬಿಟ್ಟು ಟ್ರೀಟ್ಮೆಂಟನ್ನು ಕೊಡ್ತೀವಿ. ನಾನು ಡಾಕ್ಟರ್ ರಾಜೇಶ್ ಅಂತ, IAP ಬಳ್ಳಾರಿ ಬ್ರಾಂಚ್ ಪ್ರೆಸಿಡೆಂಟ್. ಸೊ ನಾವು ಈ ಸಾರಥಿ ಪ್ರೋಗ್ರಾಮ್ನ 1 ಇಯರ್ ತನಕ ಈ ಸ್ಕೂಲ್ನ ನಾವು ಅಡಾಪ್ಟ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ಸ್ ಮಾಡಿ, ಹಾಗೆ ಎಮೋಷ್ನಲ್ ಆ್ಯಂಡ್ ಬಿಹೇವಿಯರಲ್ ಇದು ಕೂಡ ಮಾಡಿ ಸ್ವಲ್ಪ ಚೆಕಪ್ಸ್ ಮಾಡಿ ಏನೇನಿದ್ರೆ ಇಶ್ಯೂಸ್ ಇದ್ದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಬ್ಲಡ್ ಟೆಸ್ಟು ಮಾಡ್ತೀವಿ. ಅದ್ರ ತಕ್ಕಂಗೆ ಮೆಡಿಸಿನ್ಸು ಫ್ರೀಯಾಗಿ ನಾವು ಕೊಡ್ತಾಯಿದ್ದೀವಿ. ಹಾಗೆಯೇ ನಾವು ನ್ಯೂಟ್ರಿಷನಲ್ ರಿಹ್ಯಾಬಿಲಿಟೇಷನ್ ಕೂಡ, ಅಂದರೆ ಏನಾದರೂ ಪೌಷ್ಟಿಕ ಅಂಶಗಳು ಕಮ್ಮಿ ಇದ್ದರೆ ಅದಕ್ಕೆ ಕೂಡ ಇದು ಮಾಡಿ ಸಲಹೆಯನ್ನು ಕೊಡ್ತೀವಿ. ಸಾರಥಿ ಪ್ರೋಗ್ರಾಮ್ ಅಂತ ಇದು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ್ ಕಲತ್ಕರ್ ಸರು 2025 ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರ್ತೈತೆ. ಈ ಸಾರಥಿ ಪ್ರೋಗ್ರಾಮ್ನಲ್ಲಿ ಅಂಡರ್ ಪ್ರಿವಿಲೇಜ್ಡ್ ಸ್ಕೂಲ್ ಮಕ್ಕಳನ್ನು ಈಚ್ ಡಿಸ್ಟಿಕ್ IAP ಬ್ರಾಂಚಿಗೆ ಅಡಾಪ್ಟ್ ಮಾಡ್ಕೊಂಡು 1 ವರ್ಷದ ತನಕ ರೆಗ್ಯುಲರಾಗಿ ಹೆಲ್ತ್ ಚೆಕಪ್ ಮಾಡೋವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ನಾವೇನು ನೋಡ್ತೀವಿ ಅಂದರೆ ಮಕ್ಕಳಲ್ಲಿ ಅವ್ರದ್ದು ಗ್ರೋತ್ ನೋಡ್ತೀವಿ. ಅಂದರೆ ವೇಟು, ಹೈಟು ಮತ್ತು ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಅಂತ ಕರಿತೀವಿ, ಅನಿಮಿಯಾ, ಏನೋ ಸ್ಕಿನ್ ಡಿಸೀಸು, ಡೆಂಟಲ್ ಪ್ರಾಬ್ಲಮ್ಸು, ಅವೆಲ್ಲ ನೋಡಿ ಅವಕ್ಕೆ ಟ್ರೀಟ್ಮೆಂಟೆಲ್ಲ ಕೊಡ್ತೀವಿ ನಾವು. ಅದಾದಮೇಲೆ ಹ್ಯಾಂಡ್ ವಾಷಿಂಗ್ ಬಗ್ಗೆ ಕಲಿಸ್ಕೊಡ್ತೀವಿ. ಮತ್ತು ಈ ಮಕ್ಕಳು ಇವು ಅಂಡರ್ ಪ್ರಿವಿಲೇಜ್ ಸ್ಕೂಲ್ ಚಿಲ್ಡ್ರನ್ನು, ಇದು ಆಶ್ರಮ ಸ್ಕೂಲನ್ನು ಯಾಕೆ ನಾವು ಅಡಾಪ್ಟ್ ಮಾಡ್ಕೊಂತೀವಿ ಅಂತಂದರೆ ಇಲ್ಲಿ ಸಿಂಗಲ್ ಪೇರೆಂಟು ಮತ್ತು ಆರ್ಫನ್ ಚಿಲ್ಡ್ರನ್ ಇರ್ತಾವ್ರೆ, ಮತ್ತು ಇವು ಚಿಕ್ಕ ಮಕ್ಕಳು ಇದ್ದಾವೆ. ಅದಕ್ಕಾಗಿ ಈ ಮಕ್ಕಳನ್ನು ನಾವು ಈ ಡಿಸ್ಟಿಕ್ಲಿಂದ ನಾವು ಆಯ್ಕೆ ಮಾಡಿದ್ದೀವಿ. ಇದು ಎಲ್ಲ ಪ್ರೋಗ್ರಾಮ್ ಆದಮ್ಯಾಗ ಇವರಿಗೆ ಚೈಲ್ಡ್ ಮೋಟಿವೇಶನ್ ಪ್ರೋಗ್ರಾಮ್ ಕೂಡ ಇರ್ತೈತೆ. ಇದಕ್ಕೆ ಚೈಲ್ಡ್ ಸೈಕಾಲಜಿಸ್ಟು ಕಲ್ಯಾಣ್ ಕುಮಾರ್ ರೆಡ್ಡಿ ಅಂತ ಅವರು ಕೂಡ ಕ್ಲಾಸ್ ತೊಗೊತಾರೆ ಇವಾಗ. ಸೊ ಓವರಾಲ್ ಏನು 1 ವರ್ಷದ ಮಟ್ಟಿಗೆ ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಇವ್ರದ್ದು ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ನಮ್ಮದು ಒಂದು ಉದ್ದೇಶ. ಈ ಮಕ್ಕಳಲ್ಲಿ ಅನಿಮಿಯಾ ಅನ್ನೋದು ಎಲ್ಲ ಮಕ್ಕಳು ಸಾಮಾನ್ಯವಾಗಿದೆ. ವರ್ಮ್ ಇನ್ಫೆಸ್ಟೇಷನು, ಸ್ಕಿನ್ ಡಿಸೀಸು ಭಾಳ ಕಾಮನ್ ಆಗಿದ್ದಾವೆ. ಅವು ಲರ್ನಿಂಗಿಗೆ ಇಂಪ್ಯಾಕ್ಟ್ ಮಾಡ್ತವೆ, ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತವೆ. ಅವನ್ನೆಲ್ಲ ಕಾಳಜಿ ಮಾಡಿದ್ರೆ ಅವ್ರದ್ದು ಡೆಫಿನೆಟ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇಂಪ್ರೂವ್ ಆದ್ರೆ ಅವ್ರ ಲರ್ನಿಂಗ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗ್ತೈತಿ ಅಂತ ಅನ್ನೋದು ಒಂದು ಉದ್ದೇಶ. ಪೇರೆಂಟ್ಸು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಪೇರೆಂಟ್ಸು ಮಕ್ಕಳ ಜೊತೆ ಟೈಮ್ ಕಳಿಬೇಕು, ಅವ್ರು ಏನು ಮಾಡ್ತಾರಂತ ನೋಡಬೇಕು. ಮತ್ತು ಮಕ್ಕಳನ್ನ ಮೋಟಿವೇಶನ್ ಮಾಡ್ಬೇಕು, ಡಿಗ್ರೇಡ್ ಮಾಡಬಾರ್ದು. ನೀನು ಮಾರ್ಕ್ಸ್ ತಂದಿಲ್ಲ, ಅದು ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಮಗು ಎಷ್ಟು ಖುಷಿಯಾಗಿ ಸ್ಕೂಲಿಗೆ ಹೋಗ್ತಿದೆ, ಮಗು ಎಷ್ಟು ಖುಷಿಯಾಗಿ ಓದೋದು ಬರೆಯೋದು ಮಾಡ್ತೈತೆ, ಅದು ಭಾಳ ಇಂಪಾರ್ಟೆಂಟು. ಸೊ ನಾವು ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಅಲ್ಲ, ಅದ್ರ ಮೇಲೆ ಮಕ್ಕಳಿಗೆ ಇದು ನೆಗೆಟಿವ್ ಆಗಿ ಮಾತಾಡಬಾರ್ದು.